ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ನಂದಿಕಂಬ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಶಾರೋಹಣ ಕಾರ್ಯಕ್ರಮವು ಸಂಭ್ರಮ ಸಡಗರದಿಂದ ಜರುಗಿತು. ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಿರಿಗೆರೆ ಶ್ರೀಗಳಾದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಪಾಲ್ಗೊಂಡಿದ್ದು, ಕಾರ್ಯಕ್ರಮದಲ್ಲಿ ವಿವಿಧ ವಾದ್ಯಗಳಾದ ಡೊಳ್ಳು, ನಂದಿಕೋಲು, ಮಹಿಳೆಯರಿಂದ ಕುಂಭಮೇಳದ ಜೊತೆಗೆ ಶ್ರೀಗಳನ್ನ ರಥದ ಮೂಲಕ ಸ್ವಾಗತಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಶ್ರೀಗಳು, ಬಸವಣ್ಣ ವಚನಗಳು ಫ್ರಾನ್ಸ್ ಭಾಷೆಯಲ್ಲಿ ತರ್ಜುಮೆಗೊಂಡಿದ್ದು ಇಡೀ ವಿಶ್ವವೇ ಮಾದರಿಯಾಗಿದೆ. ಇಂತಹ ಸಮಯದಲ್ಲಿ ದೇವರಿಗೆ ಜೀವ ತುಂಬುವುದೆಂದರೆ ಭಯ, ಭಕ್ತಿ, ಕಾಯಕ, ಶ್ರದ್ಧೆಯನ್ನ ನೀಡುವುದೇ ಆಗಿದೆ ಎಂಬ ಹಿತವಚನ ನೀಡಿದ್ರು. ಬಯಕೆ ಹೆಚ್ಚಿನಂತಿದ್ದಿತ್ತು. ಉದಕದೊಳಗೆ ಬೈಚಿಟ್ಟ ಬಯಕೆ ಕಾಣ್ತಾ ಇದೆಯಾ? ಅಲ್ಲಿ ಕಾಣಿಸ್ತಾ ಇದೆ ಹೆಣ್ಮಕ್ಳಿಗೆ. ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು, ಮನೆಯೊಳಗಣ ಪರಿಮಳದಂತಿದ್ದಿತ್ತು, ಕೂಡಲ ಸಂಗಮ ದೇವ ಕನ್ನೆಯ ಸ್ನೇಹದಂತಿದ್ದಿತ್ತು. ಇದು ಮೊಟ್ಟ ಮೊದಲ ವಚನ ಬಸವಣ್ಣ. ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚು. ಇದನ್ನು ಪಾಠಗನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ವಿದ್ವಾಂಸ. ಕನ್ನಡದಲ್ಲೇ ಇದ್ದರೂ ಸಹ ತಕ್ಷಣ ಅರ್ಥ ಆಗಲ್ಲ. ಅದಕ್ಕೆ ಬಹಳ ಚಿಂತನೆ ಮಾಡಬೇಕಾಗುತ್ತೆ. ಅದ್ರ ನಂತರ ಬರ್ತೀವಿ ಮೊದಲನೇ ಸಾಲಿಗೆ. ಎರಡನೇ ಸಾಲು ಸುಲಭ ಅರ್ಥ ಆಗುತ್ತೆ. ಸಸಿಯೊಳಗಣ ರಸದ ರುಚಿ ಅಂತಿದ್ದಿತ್ತು. ನೀವೆಲ್ಲ ಹಣ್ಣು ತಿಂತಿರಲ್ಲ, ದೇವರಿಗೆ ಹಣ್ಣು ಅರ್ಪಣೆ ಮಾಡ್ತಿರಲ್ಲ, ಫಲಪುಷ್ಪ. ಹಣ್ಣಿನಲ್ಲಿ ಇರ್ತಕ್ಕಂಥ ರುಚಿ ಕಣ್ಣಿಗೆ ಕಾಣಿಸುತ್ತೆ ನಿಮಗೆ? ಕಾಣಿಸಲ್ಲ. ಅದರ ನೀವು ಹಣ್ಣನ್ನು ತಿನ್ನುವಾಗ ಅದರ ರಸ ನಿಮ್ಮ ನಾಲಿಗೆಗೆ ರುಚಿಯನ್ನು ನೀವು ನಾಲಿಗೆಯಿಂದ ಅದನ್ನು ಗುಡಿಸ್ಬೋದೇ ಹೊರತು ಕಣ್ಣಿಂದ ಗುಡಿಸೋಕ್ಕಾಗಲ್ಲ, ಕೈಯಿಂದ ಗುಡಿಸೋಕ್ಕಾಗಲ್ಲ. ಹೇಗೆ ರಸ, ಹಣ್ಣಿನ ರಸ ಇದೆಯಲ್ಲ, ಅದು ರಸನೇ ಇದ್ರೆ ಗೋಚರ, ನಾಲಿಗೆ ಗೋಚರ ಆಗುತ್ತೆ. ಅದು ಇದ್ದಕ್ಕಿದ್ದಂಗೆ ಅಲ್ಲಿ ಬರಲ್ಲ. ಆ ಸಸ್ಯ ಬುಡದಿಂದ, ಆ ಬುಡದಲ್ಲಿ ಅಡಗಿರುತ್ತೆ. ಹೂವಾಗಿ ಹಣ್ಣಾಗಕ್ಕೆ ಮುಂಚೆ ಅದರೊಳಗೆ ಅದು ಅಡಗಿದೆ. ಅದು ನಾಲಿಗೆಗೂ ಗೋಚರಿಸಲ್ಲ, ಹಣ್ಣಿಗೂ ಗೋಚರಿಸಲ್ಲ, ಯಾರಿಗೂ ಗೋಚರಿಸಲ್ಲ. ಹೇಗೆ ಅದು ಹಣ್ಣಿನ ರಸ ಆ ಸಸ್ಯಲ್ಲಿ ಅಡಿಗೆ ಕುಳಿತಿದೆಯೋ ಹಾಗೆ ಭಗವಂತ ದೇವರು ಈ ಪ್ರಪಂಚದಲ್ಲಿ ಅಡಗಿ ಕೂತಿದ್ದಾನೆ ಅಲ್ಲ. ಇನ್ನು ಕಾರ್ಯಕ್ರಮದಲ್ಲಿ ಜಗಳೂರು ಶಾಸಕರಾದ ಬಿ ದೇವೇಂದ್ರಪ್ಪ ಮಾತನಾಡಿ, ದೇವರ ಗುಡಿ ಕಟ್ಟಿದರೆ ಸಾಲದು, ದೇವಸ್ಥಾನವನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಹಾಗೂ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರದ ಮೂಲಕ ಉತ್ತಮ ಪ್ರಜೆಗಳನ್ನಾಗಿಸುವ ಜವಾಬ್ದಾರಿ ಪೋಷಕರದ್ದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಧರ್ಮ ರಕ್ಷಿತೋ ರಕ್ಷಿತ ಅನ್ನೋ ರೀತಿಯಲ್ಲಿ ಧರ್ಮವನ್ನ ಯಾರು ರಕ್ಷಣೆ ಮಾಡ್ತಾರೋ ನಾನು ಅವರನ್ನ ರಕ್ಷಣೆ ಮಾಡ್ತೀನಿ ಅನ್ನೋಂಥ ಮಾತನ್ನ ನಾವು ಕೇಳಿದ್ವಿ. ಅಂತ ಒಂದು ಒಳ್ಳೆ ಕಾರ್ಯಕ್ರಮ ಇವತ್ತು ನೆರವೇರುತ್ತದೆ. ಹಾಗಾಗಿ ಇವತ್ತು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ರಿ, ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರಿ, ಕಳಶಾರೋಹಣ ಎಲ್ಲವನ್ನೂ ಶಾಸ್ತ್ರೋಕ್ತವಾಗಿ ಮಾಡಿದ್ರಿ. ಇಷ್ಟು ಮಾಡಿದ್ರೆ ಸಾಲದು. ಹಾಗಾದ್ರೆ ಮುಂದೆ ನಮ್ಮ ಕೆಲಸ ಬಹಳ ಜವಾಬ್ದಾರಿಯಿಂದ ಇದೆ. ಈ ಕೆಲಸ ಸಾರ್ಥಕ ಆಗ್ಬೇಕಾದ್ರೆ ನಾವೆಲ್ಲರೂ ಎದ್ದು ಬಿದ್ದು ನಮ್ಮ ಮನೆಯನ್ನು ಎಷ್ಟು ಸ್ವಚ್ಛವಾಗಿಟ್ಕೊಳ್ತೀವೋ ಹಾಗೆ ನಮ್ಮ ದೇವಸ್ಥಾನವನ್ನ ಸ್ವಚ್ಛವಾಗಿಟ್ಕೊಂಡು ಪುಟಾಣಿ ಮಕ್ಕಳಿಗೆ ಗುರು ಹಿರಿಯರಲ್ಲಿ ಭಕ್ತಿಯನ್ನ ಇಡುವಂತ ಒಂದು ನಿಟ್ಟಿನಲ್ಲಿ ನಾವು ಅವರಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡಬೇಕಾಗ್ತದೆ. ನಾವು ಪರಮ ಪೂಜ್ಯರ ಆಶೀರ್ವಚನದಲ್ಲಿ ನಮಗೇನು ಮಾರ್ಗದರ್ಶನ ಮಾಡ್ತಾರೋ ಅಂತ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿ ಅವರ ಆಶೀರ್ವಾದದ ನುಡಿಗಳನ್ನು ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರದ ರೂಪದಲ್ಲಿ ಕೊಡಬೇಕಾಗ್ತದೆ. ಆದಾಗ ಮಾತ್ರ ಇವತ್ತು ಏನು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಾವೇನು ಕರೆಸ್ಕೊಳ್ತೀವೋ ಅಂತ ಮಕ್ಕಳಿಂದ ನಾವು ಈ ದೇಶದ ಉತ್ತಮ ಪ್ರಜೆ ಅಂತ ಕರೆಸ್ಕೊಳ್ಳೋ ರೀತಿಯಲ್ಲಿ ನಾವು ಅವರಿಗೆ ಶಿಕ್ಷಣವನ್ನ ಜೊತೆಗೆ ಸಂಸ್ಕಾರವನ್ನ ಕೊಡಬೇಕಾಗ್ತದೆ. ಹಾಗಾಗಿ
ಮಾಜಿ ಶಾಸಕರಾದ ಎಸ್.ವಿ. ರಾಮಚಂದ್ರಪ್ಪ ಮಾತನಾಡಿ, ಬರದ ನಾಡಾದ ಜಗಳೂರನ್ನ ನೀರಾವರಿಯ ಕ್ಷೇತ್ರವನ್ನಾಗಿ ಮಾಡಲು ಸಿರಿಗೆರೆ ಶ್ರೀಗಳ ಪಾತ್ರ ಅಪಾರವಾದದ್ದು ಎಂದು ಸಂತಸ ವ್ಯಕ್ತಪಡಿಸಿದರು. ಎಲ್ಲಿ ಸಾಧ್ಯ ಆಗಿದ್ದಕ್ಕೆ ಕಾರಣ ಜಗಳೂರು ನಡೆದಂತ ತಳಬಾಳು ಹುಣ್ಣಿಮೆ ಅವತ್ತು ಗುರು ನಿರ್ಧಾರ ಮಾಡಿದ್ರು, ಈ ಭಾಗನ ನೀರಾವರಿ ಮಾಡಬೇಕು, ಕೆರೆ ತುಂಬಿಸ್ಬೇಕು ಅಂತ ಹೇಳಿ. ನಿಜವಾಗ್ಲೂ ಅವತ್ತು ತಗೊಂಡ ನಿರ್ಧಾರಕ್ಕೆ ಆ ಗುರುಗಳು, ಸರ್ಕಾರಗಳು ಮುಣಿದು ಕೆರೆ ತುಂಬಿಸಿದ್ದಾರೆ. ಇದಕ್ಕೆ ನೆರವಾದಂಥ ಎಲ್ಲ ಅಧಿಕಾರಿಗಳು ಬಹಳ ಜನ, ಮಲ್ಲಿಕಾರ್ಜುನ ಗುಂಗೆ ಅಂತ ಇದ್ರು, ಗುರುಗಳು ಇಂತ ನೆನೆಸಿದ್ರು, ಆ ಒಳ್ಳೆ ಕೆಲಸಗಾರರು, ಅವರೆಲ್ಲ ಪ್ರಯತ್ನ, ಗುರುಗಳ ಆಶೀರ್ವಾದ. ಆ ಕಾಲದಲ್ಲಿ ನಮ್ಮ ಅದೃಷ್ಟನೂ ಗೊತ್ತಿಲ್ಲ, ನಾನು ಸಹ ಶಾಸಕನಾಗಿದ್ದೆ. ನಾನು ಕೈ ಮೀರಿ ಗುರುಗಳು ಏನು ಮಾರ್ಗದರ್ಶನ ಮಾಡಿದ್ರು, ಅವ್ರ ಕಾಲಿಂದ ತೋರಿಸಿದ ತಲೆ ಹೊತ್ಕೊಂಡು ಕೆಲಸ ಮಾಡಿದ್ರು. ಆದ್ದರಿಂದ ಇವತ್ತು ಬರಪಟ್ಟಿಯಿಂದ, ಬರಗಾಲದಿಂದ ತತ್ತರಿಸಿದ ಜಗಳೂರು ಇವತ್ತು ಖುಷಿಯಾಗಿದೆ, ಸಂತೋಷವಾಗಿದೆ. ಯಾರು ಕೇಳಿದ್ರು ಹೇಳಿ ಅಡಿಕೆ ಹಾಕ್ತೀವಿ. ಕಡ್ರ ಮರ ಒಂದು 2 ವರ್ಷ ನೋಡೋಣ ಏನಾಗುತ್ತೋ ಏನು ಬಿಡುತ್ತೋ ನೋಡೋಣ. ನೀರಿನ ಪರಿಸ್ಥಿತಿ ಅಂದರೆ ಕೇಳಕ್ಕೆ ರೆಡಿ ಇಲ್ಲ. ಗುರುಗಳು ನೀರು ಕೊಟ್ಟರ ಬರಲಿಗೆ ಅಡಿಕೆ ಹಾಕದೇ ಸೇರು. ಇನ್ನು ಕಾರ್ಯಕ್ರಮದಲ್ಲಿ ಬಂದೋಳು ಮಂಜುನಾಥ್ ಅಧ್ಯಕ್ಷತೆ ವಹಿಸಿದ್ದು, ಮುಖ್ಯ ಅತಿಥಿಗಳಾಗಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಹಾಬಲೇಶ್ವರಗೌಡ, ಅರಸೀಕೆರೆ ಬಿಳಿಚೋಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್. ಮಂಜುನಾಥ್, ಅಧ್ಯಕ್ಷ ಬಸಮ್ಮ ಕಲ್ಲಳ್ಳಿ ಹನುಮಂತಪ್ಪ, ಹಾಸ್ಯ ನಟ ಗೋಗಳಿ ಕೊಟ್ರೇಶ್ ಸೇರಿದಂತೆ ಸುತ್ತಮುತ್ತಲಿನ ಸಾವಿರಾರು ಭಕ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು.